ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ರಕ್ಷಣೆಯನ್ನು ನಿರ್ಲಕ್ಷಿಸಬೇಡಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1-4 ವಾಕ್ಯ. ಆದುದರಿಂದ ನಾವು ಕೇಳಿದ ಸಂಗತಿಗಳಿಗೆ ತಪ್ಪಿ ಹೋದೆವೆಂದು ಭಯಪಟ್ಟು ಅವುಗಳಿಗೆ ಹೆಚ್ಚಾಗಿ ಲಕ್ಷ್ಯ ಕೊಡುವವರಾಗಿರಬೇಕು. ಯಾಕೆಂದರೆ ದೇವದೂತರ ಮೂಲಕ ಹೇಳಲ್ಪಟ್ಟ ವಾಕ್ಯವು ಸ್ಥಿರವಾಗಿತ್ತು. ಅದನ್ನು ಮೀರಿ ಮಾಡಿದ ಪ್ರತಿಯೊಂದು ತಪ್ಪಿಗೂ ಅವಿಧೇಯತ್ವಕ್ಕೂ ನ್ಯಾಯವಾದ ಪ್ರತಿಫಲ ಉಂಟಾದ ಮೇಲೆ ನಮ್ಮ ಮುಂದಿಟ್ಟಿರುವ ಈ ಅತ್ಯಂತ ವಿಶೇಷ ರಕ್ಷಣೆಯನ್ನು ನಾವು ಆಲಕ್ಷ್ಯ ಮಾಡಿದರೆ ತಪ್ಪಿಸಿಕೊಳ್ಳುವುದು ಹೇಗೆ? ಇದು ಕರ್ತನಿಂದ ಮೊದಲು ಹೇಳಲ್ಪಟ್ಟಿತು. ಆದ್ದರಿಂದ ಕೇಳಿದವರು ಇದನ್ನು ನಮಗೆ ಸ್ಥಿರಪಡಿಸಿದರು. ಮತ್ತು ದೇವರು ಅವರ ಕೈಯಿಂದ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು, ನಾನಾ ವಿಧವಾದ ಮಹತ್ ಕಾರ್ಯಗಳನ್ನು ನಡೆಸಿ ಪವಿತ್ರಾತ್ಮ ವರಗಳನ್ನು ತನ್ನ ಚಿತ್ತಾನುಸಾರವಾಗಿ ಅವರಿಗೆ ಅನುಗ್ರಹಿಸಿ ಅವರ ಮಾತಿಗೆ ಸಾಕ್ಷಿ ಕೊಡುತ್ತಿದ್ದನು. ಆಮೆನ್. ನಾವು ಸುವಾರ್ತೆ ಮತ್ತು ಅದರ ಸಿದ್ಧಾಂತಗಳಿಗೆ ಹೆಚ್ಚು ಶ್ರದ್ಧೆಯಿಂದ ಗಮನ ನೀಡಬೇಕು. ಅದಕ್ಕೆ ಆತನು ಇನ್ನೊಂದು ಉದ್ದೇಶವನ್ನು ಸೇರಿಸುತ್ತಾನೆ. ಆ ವಿಷಯಗಳು ತಪ್ಪಿಸಿಕೊಳ್ಳಬಾರದು ಮತ್ತು ಕಳೆದು ಹೋಗಬಾರದು. ನಂತರ ದೇವದೂತರು ನೀಡಿದ ಕಾನೂನನ್ನು ಮುರಿಯಲಾಗುತ್ತಿದ್ದರೆ ಕಡಿಮೆಯಿಂದ ಉನ್ನತದವರೆಗೆ ಮತ್ತೊಂದು ವಾದದಿಂದ ನಿರ್ಭಯ. ಹಾಗಾದರೆ ರಕ್ಷಣೆಯ ಸಿದ್ಧಾಂತವಾದ ಸುವಾರ್ತೆಯನ್ನು ನಿರ್ಲಕ್ಷಿಸಿದ ಮತ್ತು ಧಿಕ್ಕರಿಸುವ ದೈವಿಕ ಶಿಕ್ಷೆಯಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು? ಅದು ಕರ್ತನು ವಿತರಿಸಿದನು ಮತ್ತು ವಿವಿಧ ಸಾಕ್ಷಿಗಳು ಮತ್ತು ಅದ್ಭುತಗಳಿಂದ ದೃಢೀಕರಿಸಲ್ಪಟ್ಟಿದೆ. ಆಳವಾಗಿ ಧ್ಯಾನಿಸೋಣ. ನಮ್ಮ ಆರಂಭಿಕ ವಾಕ್ಯವು ರಕ್ಷಣೆಯ ಸತ್ಯಗಳ ಬಗ್ಗೆ ಅಸಡ್ಡೆ ಅಥವಾ ಕಾಳಜಿ ಇಲ್ಲದ ವಿರುದ್ಧ ಎಚ್ಚರಿಕೆಯಾಗಿದೆ. ರಕ್ಷಣೆಯು ದೇವರಿಂದ ಒಂದು ದೊಡ್ಡ ಕೊಡುಗೆಯಾಗಿದೆ ಮತ್ತು ಅದನ್ನು ನಿರ್ಲಕ್ಷಿಸುವುದು ಶಿಕ್ಷೆಗೆ ಕಾರಣವಾಗಬಹುದು ಎಂಬುದನ್ನು ಇದು ನೆನಪಿಸುತ್ತದೆ. ವಾಕ್ಯವು ದೇವರ ವಾಕ್ಯಕ್ಕೆ ಗಮನ ಕೊಡಲು, ಪ್ರಾರ್ಥಿಸಲು ಮತ್ತು ದೇವರೊಂದಿಗೆ ಸಮಯ ಕಳೆಯುವ ಕ್ರಿಯೆಯ ಕರೆಯಾಗಿದೆ. ಇದು ದೇವರಿಂದ ದೂರ ಸರಿಯುವುದರ ವಿರುದ್ಧ ಎಚ್ಚರಿಕೆಯಾಗಿದೆ. ಇದು ಕ್ರಮೇಣವಾಗಿ ಮತ್ತು ಬಹುತೇಕ ಅಗ್ರಾಹ್ಯವಾಗಿ ಸಂಭವಿಸಬಹುದು. ರಕ್ಷಣೆಯು ದೇವರೊಂದಿಗಿನ ವೈಯಕ್ತಿಕ ಸಂಬಂಧವಾಗಿದೆ ಮತ್ತು ನಾವು ಇತರ ವಿಷಯಗಳಿಂದ ವಿಚಲಿತರಾಗಬಾರದು ಎಂಬುದನ್ನು ಇದು ನೆನಪಿಸುತ್ತದೆ. ರಕ್ಷಣೆಯನ್ನು ನಿರ್ಲಕ್ಷಿಸುವ ಉದಾಹರಣೆಗಳು: ಸತ್ಯವೇದದ ಅಧ್ಯಯನ ಮಾಡದಿರುವುದು, ಸತ್ಯವೇದವನ್ನು ಪಾಲಿಸದಿರುವುದು, ಸಾಕಷ್ಟು ಬಾರಿ ಪ್ರಾರ್ಥನೆ ಮಾಡದಿರುವುದು, ದೇವರೊಂದಿಗೆ ಮಾತ್ರ ಸಾಕಷ್ಟು ಸಮಯ ಕಳೆಯದಿರುವುದು, ವರಗಳನ್ನು ಬಳಸುತ್ತಿರುವುದು, ಸಭೆಗೆ ಹೋಗದಿರುವುದು. ನಮ್ಮ ರಕ್ಷಣೆಯನ್ನು ನಿರ್ಲಕ್ಷಿಸದಂತೆ ಎಚ್ಚರಿಕೆ ನೀಡಲಾಗಿದೆ. ನಮ್ಮ ರಕ್ಷಣೆಯು ದೊಡ್ಡ ಬೆಲೆಗೆ ಬಂದಿತು ಮತ್ತು ದೇವರು ಸುಮ್ಮನೆ ಕುಳಿತುಕೊಳ್ಳುತ್ತಾನೆ ಎಂದು ನಾವು ನಿರೀಕ್ಷಿಸಲಾಗುವುದಿಲ್ಲ ಮತ್ತು ನಮ್ಮ ರಕ್ಷಣೆಯನ್ನು ನಿರ್ಲಕ್ಷಿಸಿ ಅಂತಿಮವಾಗಿ ಕರ್ತನಿಂದ ದೂರ ಹೋಗುವುದು. ಕ್ರಿಸ್ತನು ಮಾಡಿದ್ದನ್ನು ಎಂದಿಗೂ ನಿರ್ಲಕ್ಷಿಸಬೇಡಿ. ಸಮರ್ಥನೆ, ವಿಮೋಚನೆ, ಪರಿಶುದ್ಧತೆ, ಕ್ಷಮೆ. ರಕ್ಷಣೆ ಸತ್ಯವೇದದ ಭಾಷೆಯಲ್ಲಿ ಸಂಕುಚಿತ ಸಂದರ್ಭಗಳಿಂದ, ಕೆಲವು ದುಷ್ಟರಿಂದ, ದಬ್ಬಾಳಿಕೆಯಿಂದ ಸ್ವಾತಂತ್ರ್ಯ ಮತ್ತು ಭದ್ರತೆಯ ಸ್ಥಿತಿಯ ವಿಮೋಚನೆ. ಯೇಸುವಿನಲ್ಲಿ ನಾವು ಕ್ಷಮೆ, ಸಮರ್ಥನೆ, ಸಮನ್ವಯ, ವಿಮೋಚನೆ, ಪರಿಶುದ್ಧತೆ, ಜೀವನದ ಹೊಸತನವನ್ನು ಅಳವಡಿಸಿಕೊಳ್ಳುವುದು. ಆಮೆನ್. ಅನೇಕ ಪುತ್ರರನ್ನು ಕೀರ್ತಿಗೆ ತರುವುದು. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10-13 ವಾಕ್ಯ. ಸಮಸ್ತವು ಯಾವನಿಗೋಸ್ಕರವೂ ಯಾವನಿಂದಲೂ ಉಂಟಾಯಿತೋ ಆತನು ಬಹು ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾ ಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ಯಾಕೆಂದರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರಿಗೆ ತಿಳಿಸುವೆನು, ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು ಎಂತಲೂ, ನಾನು ದೇವರ ಮೇಲೆ ಭರವಸೆ ಇಟ್ಟವನಾಗಿರುವೆನು ಎಂತಲೂ, ಇಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದೇವೆ ಎಂತಲೂ ಹೇಳುತ್ತಾನೆ. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.